ಇವಾಗ ನಮ್ಮ ಅಮ್ಮನೂ ಹೊರಟ್ರು ಇವಾಗ ಪಾರ್ಲರಿಗೆ. ಸೊ ಥರ ದೃಷ್ಟಿ. ಸೊ ಇದನ್ನೂ ಕೂಡ ರೆಡಿ ಮಾಡಿಸ್ಬೇಕು ಇವಾಗ. ಸೊ ನಾನು ಹೋಗ್ಬೇಕು ಆಮೇಲೆ. ಸೊ ಆಗ ಆ್ಯಕ್ಚುಲಿ ನಮ್ಮಮ್ಮ ಡ್ರೈವ್ ಮಾಡ್ತಾಯಿದ್ರು. ಸೊ ಆದರೂ ನಾನು ಸ್ಟೋರಿ ಹೇಳಿ ಅನಿಸುತ್ತೆ. ಸೊ ಬ್ಯಾಕ್ ಸೈಡಿಂದ ಬಂದು ಒಂದು ಟಿ ಗುದ್ದಿರೋದು. ಸೊ ಇಲ್ಲೇ ನಮ್ಮ ರಿಪ್ಪನ್ಪೇಟೆಯವರೇ. ಸೊ ಆಮೇಲೆ ಊರು ಮನೆಯಲ್ಲಿ ಏನು ಬೇಡ ಅಂತ ಹೇಳ್ಕೊಂಡು ಸೊ ಅವರೇ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಗಾಡಿನ. ಸೊ ಒಂದು ಸ್ವಲ್ಪ ಗ್ರಾಚಾರ ಅನ್ಬೋದು, ಏನು ಅನ್ಬೋದು ಗೊತ್ತಿಲ್ಲ. ಸೊ ಇವರು ನಮ್ಮ ಮನೆಗೆ ಈ ಕಡೆ ಬರಬೇಕು ಅಂದರೆ ಇಂಡಿಕೇಟ್ರ್ ಹಾಕಿ ಸೊ ಅಲ್ಲಿ ಎದುರುಗಡೆಯಿಂದ ಬಸ್ ಪಾಸ್ ಆಗುತ್ತೆ ಅಂತ ಕಾಯ್ತಾಯಿದ್ರು. ಸೊ ಹಿಂದ್ಗಡೆಯಿಂದ ಟಿ ಒಂದು ಬಂದು ಡೈರೆಕ್ಟು ಹಿಟ್ ಮಾಡ್ದ. ಸೊ ಆಗ್ತಾ ಇರುತ್ತೆ ರೋಡ್ಗಳಲ್ಲಿ, ಈ ಥರದ್ದೆಲ್ಲ ಕಾಮನ್ ಆಗಿಬಿಟ್ಟಿದೆ ಇವಾಗ. ಸೊ ಆದಷ್ಟು ಸುರಕ್ಷಿತವಾಗಿ ಓಡಿಸಿ ಗಾಡಿಗಳನ್ನ. ದೆನ್ ಅದೇ ಜಾಗದಲ್ಲಿ ಯಾವ್ದಾದ್ರು ಬೈಕ್ ಗೀಕ್ ಇದ್ದಿದ್ರೆ ಮುಂದೇನು ಅನ್ನೋದೇ ಯೋಚನೆ. ಸೊ ಬನ್ನಿ, ಏನೋ ದೇವ್ರ ಪುಣ್ಯಕ್ಕೆ ಸಣ್ಣದರಲ್ಲೇ ಮುಗಿದೋಯ್ತು. ಸೊ ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್. ಏನು ಮುಗ್ತಿದ್ದೀನಿ ಅಂತ ಅನ್ಕೋಬೋದು. ಸೊ ಇವತ್ತು ನಮ್ಮ ಮನೇಲಿ ತಿಂಡಿ ಏನು ಗೊತ್ತಾ, ಜೋಳದ ರೊಟ್ಟಿ ಮತ್ತು ಪಲ್ಯ, ಚಟ್ನಿ ಪುಡಿ, ತುಪ್ಪ. ಸೊ ಬನ್ನಿ ಬೇಗ ತಿಂಡಿ ಮತ್ತೆ 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 ಸಿಗ್ತೀನಿ. ಇಲ್ಲಿ ನೋಡಿ ಹಾವು, ಇದು ನಾಗರಾವ್ ಆ್ಯಕ್ಚುಲಿ. ನಮ್ಮ ಬ್ರೌನಿ ಅದ್ರ ಜೊತೆ ಆಟಾಡಕ್ಕೆ ಹೋಗ್ತಿತ್ತು. ಇವಾಗ ಬ್ರೌನಿನ ಈ ಕಡೆ ಕರ್ಕೊಬಂದೆ. ಅವನು ಒಳಗೆ ಹಾಕಮ್ಮ ಬ್ರೌನಿನ. ಬರ ಬಾ ತಗೋ. ಹೋಯ್ತು, ಅದು ಸಿಕ್ತಿಲ್ಲ ಕೈ. ಗೈಸ್, ಇವಾಗ ನಾನು ಮನೆಯಿಂದ ಡೈರೆಕ್ಟಾಗಿ ಬಂದಿರೋದು. ಸೊ ಟ್ಯಾಟೂ ಹಾಕ್ಸೋಕ್ಕೆ. ಸೊ ಇದ್ರ ಡಿಸೈನ್ ನೋಡಿ ಯಾವ ಥರ ಇದೆ. ಸೊ ಇವಾಗ ಬಂದಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಇವಾಗ ನಮ್ಮ ಜೊತೆ ಮಿಸ್ಟರ್ ಅಮಿತ್ ಪ್ರಫುಲ್ಲ ಅಂತ ಇವರು. ಸೊ ಬನ್ನಿ ಹೇಗಾಗತ್ತೆ ನೋಡೋಣ. ಇವಾಗ ಕೈಗೆ ಹಾಕ್ಸ್ತೀನಿ. ಲೆಟ್ಸ್ ಗೋ. ಇದು ಸ್ಕೆಚ್ ಅಲ್ಲ, ಇದು ಸ್ಕೆಚ್ ಗೈಸ್. ಇವಾಗ ಸ್ಕೆಚ್ ಮಾಡ್ತಾ ಇದ್ದಾರೆ. ಅದೇ ಹಿಂಗೆ ಕೂತಿ. ಇವಾಗ ಬ್ಲೂ ಪ್ರಿಂಟ್ ಇರೋದು ಹಾಕಿದ್ದಾರೆ. ಇದ್ರ ಮೇಲೆ ಇವಾಗ ಟ್ಯಾಟೂ ಹಾಕ್ತಾರೆ. ಸೊ ಬನ್ನಿ. ಹಾಂ, ಇಂಕ್ ಮಾಡ್ತಾರೆ. ಸ್ಟ್ರೈಟ್ ಅಂದರೆ ಸ್ಟ್ರೈಟೇ ಇದೆ ಹಿಂಗೆ. ಆದರೆ ಅದು ಜಾಸ್ತಿ ಹೋಗ್ಬಾರ್ದು. ಇಷ್ಟು ವೆಸ್ಟ್ ನಾರ್ತ್ ಸೌತ್ ಮಾತ್ರ ತಪ್ಪೈತೆ. ಹೌದಾ ಗೊತ್ತಿಲ್ಲ. ಏನು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ತಪ್ಪೈತೆ ಅಂದೆ. ಇಲ್ಲಪ್ಪ, ತಪ್ಪೈತಾ? ವೆಸ್ಟ್ ಈ ಕಡೆಗೆ ಬರುತ್ತಾ? ಇಷ್ಟು ಅದು ಕುಚ್ಚಾಗದಲ್ಲಿ ಗೊತ್ತಾಗಲ್ಲ ನಿಮಗೆ. ಮೊಬೈಲ್ ಹಿಡಿ ಒಂದ್ಸರಿ ಕಾಂಪಾಸ್ ಸರಿ ಐತೇನ್ರಿ? ನಾರ್ತ್ ಮೇಲೆ ಅಲ್ಲ. ತಡಿ. ಹಾಯ್ ಗೈಸ್, ದೀಕ್ಷೆ ಟ್ಯಾಟೂ ಹಾಕ್ಸಕ್ಕೆ ಬಂದೇನೆ ಅಂತ ಹಾಕ್ಸ್ತಾನೆ ಏನೋ ಗೊತ್ತಿಲ್ಲ. ಇವನೇ ಆಕಾಶ್ ಅಂತ ಟ್ಯಾಟೂ ಹಾಕೋದು. ಇನ್ಸ್ಟಾದಲ್ಲಿ ಅಕ್ಕು ಟ್ಯಾಟೂ ಇಷ್ಟ ಅಂತ ಇದೆ. ನೀವು ಬನ್ನಿ ಹಾಕ್ಸ್ಕೊಳ್ಳಿ. ದೀಕ್ಷಿತ್ ಲಕ್ಷ್ಮಣ್ ಕಡೆಯಿಂದ ಲಕ್ಷ್ಮಣ್ ಕಡೆಯಿಂದ ಬಂದರೆ 10% ಆಫರ್ ಇರುತ್ತೆ. ಡಿಸ್ಕೌಂಟ್ 10% ಡಿಸ್ಕೌಂಟ್ ಇರುತ್ತೆ. ಏನಿಲ್ಲ, ಅಲ್ಲಿ ಹೋಗಿ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಇದಕ್ಕೇನು ಜಾಸ್ತಿ ಟಾಸ್ಕ್ ಇಲ್ಲ. ಅಕ್ಕು ಟ್ಯಾಟೂಸ್ಟನ್ನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಬೇಕು. ನನ್ನ ಅಕೌಂಟ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಬಂದರೆ 10% ಡಿಸ್ಕೌಂಟ್. ಏನೋ ದೀಕ್ಷೆ ಕೊಡೋಲ್ಲೇನೋ 10% ಡಿಸ್ಕೌಂಟ್. ಏನಂತ ಆಕಾಶ? ಈ ಹುಡುಗನಿಗೆ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಆ ಹುಡುಗಿಗೆ ಆ ಹುಡುಗ ಯಾರು ಅಂತ ಗೊತ್ತಿಲ್ಲ. ಇದೇ ಪೊಳ್ಳು ಲವ್ ಅಂದ್ಕೊಂಡು ಓಡಾಡ್ತಿತ್ತಪ್ಪ. ನಮ್ಮ ಯಶ್ವಿನ ಡೈಲಾಗ್ ಕಣ ಇದು. ಹೇಳಿ ಹೆಂಗೆ ಹಾಕ್ಬೇಕು? ಫುಲ್ ಆಗಲಿ ತಗೋ, ನಂದ್ರಾಗ ಮಾಡ್ತೀನಿ ಆಮೇಲೆ. ಟೆನ್ಷನ್ ಆಗಿ ಹೋಗಿದ್ದಾರೆ.
ಅವರ 99999 ಪ್ಲಸ್. ಈಗೆಲ್ಲರೂ ನೋವಾಗಿ ಈ ವಿಡಿಯೋ ತೋರ್ಸ ದೀಕ್ಷಿಗೆ. ಇದನ್ನ ಹಾಕಿಲ್ಲ ಅಂದ್ರೆ ತಮ್ಮ ನಿನಗೆ ಏನು ಅನಿಸ್ತಾ ಇದೆ? ನಮಗೆಲ್ಲ ಟ್ಯಾಟ್ ಹೋಗ್ತಿರಪ್ಪ, ನೀವೇ ಹಾಕಿಲ್ಲ. ಹಾಕೊಂಡೇನಲ್ಲ ಅವನೇ ಓನಾಗ ಹಾಕೊಂಡಿದ್ದೆ. ನಾನೇ ಹಾಕೊಂಡಿಲ್ಲ ಅಷ್ಟೇ, ಇಲ್ಲ ಹಾಕ್ಸಿಲ್ಲ, ಹಾಕ್ಸ್ಬೇಕು. ದೀಕ್ಷೆ ಇದು ಏನು ಅನಿಸ್ತಾ ಇದೆ ನಿಂಗೆ? ಹೆದರಿಕೆ ಆಗ್ತಿದೆ. ಏನಾಗ್ತಿದೆ? ಒಂದು ಹೆದರಿಕೆ ಆಗ್ತಿದೆ. ಸ್ವಲ್ಪ ಸ್ಟಾರ್ಟ್ ಆದ್ಮೇಲೆ ಸರಿ ಆಗುತ್ತೆ ಅಂತ ಹೇಳಿದ್ರು ಎಲ್ಲರೂ. ಇಲ್ಲಿ ಟ್ಯಾಟೂ ಆಗ್ತಾರಲ್ಲ ಗೊತ್ತಿದೆ ನಿನಗೆ? ಇವೊಂದೊಂದು ಕಿರಿಕಿರಿ ಇಲ್ಲಿ. ಎಷ್ಟೊತ್ತಂದ? ಈಗ ಮಗ ತೋರ್ಸಲೇ ಆಯ್ತಲ್ಲ ಈಗ. ಯಪ್ಪ ಬ್ರೋ ಇಷ್ಟೇನಾ? ಅದಕ್ಕಿಂತ ನೋವಾಗಲ್ಲ ಬಿಡ. ಅದಕ್ಕಿಂತ ನೋವು ಟೈಟ್ ಮಾಡ್ಬಿಡ, ಟೈಟ್ ಮಾಡ್ಬಿಡ. ಲೂಸ್ ಬಿಡ ಫುಲ್ಲು. ನಾನು ಎಷ್ಟು ಟ್ಯಾಟೋ ಹಾಕ್ಸಿನಿ ನೋಡಲಿ. ಇಲ್ಲೊಂದು 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 ಬೆನ್ನಲ್ಲೆಲ್ಲ ಹಾಕ್ಸಿನಿ ದೀಕ್ಷಿ. ಇವಾಗ ಆಗ್ತಾ ಇದೆ ಉರಿ ಅಂದರೆ. ಸೊ ಇದು ಫಸ್ಟ್ ಟ್ಯಾಟು. ಸೊ ಬನ್ನಿ ನೋಡೋಣ ಹೇಗಾಗತ್ತಂತ. ಇವಾಗ ಆಲ್ಮೋಸ್ಟ್ ಫೈನಲ್ ಹಂತಕ್ಕೆ ಬರ್ತಾ ಇದೆ. ಸೊ ಇವಾಗ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಫೈನಲ್ ಲುಕ್ ಹೇಗಿರುತ್ತೆ ಅನ್ನೋದನ್ನು ಮುಂದೆ ತೋರಿಸ್ತೀನಿ. ಇವಾಗ ಫೈನಲ್ ಆಗಿ ಮುಗ್ದಿದೆ. ಫೈನಲ್ ಲುಕ್ ಹೇಗಿದೆ ಅನ್ನೋದು ತೋರಿಸ್ತೀನಿ ನೋಡಿ. ಹೆಂಗಿದೆ ಕಮೆಂಟ್ ಮಾಡಿ ಹೇಳಿ. Why does everyone else make this look so easy? Maybe I should walk away. ಸೊ ಗೈಸ್ ಫೈನಲ್ ಆಗಿ ಫುಲ್ ಬ್ಯಾಂಡ್ ಮುಗ್ದಿದೆ. ದೆನ್ ಇವಾಗ ನಮ್ಮ ಫ್ರೆಂಡ್ ಒಬ್ಬ ಅದೊಂದು ಹಾರ್ಟ್ ಒಂದು ಹಾಳಾಗಿತ್ತು ಅಂತ ಹೇಳಿ ಇವಾಗ ರೆಡಿ ಮಾಡಿಸ್ತಾ ಇದ್ದಾರೆ. ಇದನ್ನು ನೋಡಿ. ಸುಳ್ಳೆ ಬೇಕಾರೆ ಎಂತ ಮಾಡ್ಕೊತ ಇಲ್ಲಿಗೆ ಇದನ್ನ ಹಚ್ಚಿ. ಸೊ ಬನ್ನಿ ಇವಾಗ ನಾನು ಇಲ್ಲಿಂದ ಹೊರಡಬೇಕು. ಸೊ ಈಗಾಗಲೇ ಟೈಮ್ 4:05 ಆಗ್ತಾ ಬಂತು. ಸೊ ಇವಾಗ ಫೈನಲಿ ಒಂದೆರಡು ದಿನ ನೀರು ತಾಗಿಸ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ಹೊರಟಿದ್ದೀವಿ ವಾಪಸ್ ಮನೆ ಕಡೆ. ಸೊ ಲೆಟ್ಸ್ ಗೋ ಗೈಸ್. ಸೊ ಇವಾಗ ನಮ್ಮ ಅಮ್ಮಂಗೆ ತೋರಿಸ್ದೆ ಟ್ಯಾಟೂನ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನೋಡಿ. ಸೊ ಇವಾಗ ಫೈನಲಿ ನಾನು ಮನೆಗೆ ಬಂದೆ. ಸೊ ಇವಾಗ ಮನೆಗೆ ಬಂದು ನಮ್ಮ ಅಪ್ಪಾಜಿ ಎಲ್ಲ ಹೋದ್ರೆ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಹುಡುಕ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಇವಾಗ ಮನೆಗೆ ಬಂದೆ. ಒಂದು ಐಸ್ ಕ್ರೀಮ್ ಇತ್ತು. ಸೊ ಐಸ್ ಕ್ರೀಮ್ ತಿಂತ ನಮ್ಮ ಮಿಸ್ಟರ್ ಬೀಸ್ಟಿಂದು ಓಲ್ಡ್ ವೀಡಿಯೋಸ್ಗಳು ನೋಡ್ತಾ ಇದ್ದೆ. ಸೊ ಬನ್ನಿ ಲೆಟ್ಸ್ ಗೋ. ಐ ಹೋಪ್ ಯು ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.